ಕಳೆದ ಒಂದು ತಿಂಗಳಲ್ಲಿ ನಾವು ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಬಳಸ್ತಾ ಇರುವಂತಹ ಟೂ ವೀಲರ್ಸ್ಗಳ ಮೇಲೆ ಇಡೀ ಜಿಲ್ಲೆಯಾದ್ಯಂತ ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ವಿ. ಆ ಸ್ಪೆಷಲ್ ಡ್ರೈವ್ದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಸುಮಾರು 453 ಟೂ ವೀಲರ್ಸ್ಗಳು ಇದ್ದಂಥ ಮ್ಯಾನುಫ್ಯಾಕ್ಚರ್ಡ್ ಸೈಲೆನ್ಸರ್ಸ್ಗಳನ್ನ ಬಿಟ್ಟು ಈ ಮೆಕ್ಯಾನಿಕಲ್ಸ್ಗಳಿಂದ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಮಾಡಿ ಶಬ್ದ ಮಾಲಿನ್ಯದ ಜೊತೆಗೆ ವಾಯು ಮಾಲಿನ್ಯವನ್ನು ಕೂಡ ಮಾಡ್ತಾ ಇದ್ರು. ಇದರಿಂದ ರಾತ್ರಿ ಹೊತ್ತು ಮತ್ತೆ ಆಸ್ಪತ್ರೆ ಹತ್ರ, ಸ್ಕೂಲ್ ಹತ್ರ ಹಿರಿಯ ನಾಗರಿಕರಿಗೆ ಇದರಿಂದ ಸಾಕಷ್ಟು ಕಿರಿಕಿರಿ ಉಂಟಾಗ್ತಾ ಇತ್ತು. ಟ್ರಾಫಿಕ್ಗಳಲ್ಲಿ, ಜಂಕ್ಷನ್ಸ್ಗಳಲ್ಲಿ ಕೂಡ ಈ ವೆಹಿಕಲ್ಸ್ಗಳ ಸಮಸ್ಯೆ ಜಾಸ್ತಿ ಇತ್ತು. ಆ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ಕಳೆದ ಒಂದು ತಿಂಗಳಿಂದ ಇದನ್ನ ಸ್ಪೆಷಲ್ ಡ್ರೈವ್ ಮಾಡಿ ಇವತ್ತು 453 ಮಾಡಿಫೈಡ್ ಸೈಲೆನ್ಸರ್ ಬೈಕ್ಸ್ಗಳೇನಿತ್ತು ಅವ್ರ ಮೇಲೆ ಕಾನೂನಿನ ಪ್ರಕಾರವಾದಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ಈ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಕೂಡ ಡೆಸ್ಟ್ರಾಯ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆ ಈ ಮಾಡಿಫೈಡ್ ಸೈಲೆನ್ಸರ್ ಯಾರು ಮಾಡ್ಕೊಡ್ತಾ ಇದ್ದಾರೆ, ವರ್ಕ್ಶಾಪ್, ಈ ಮೆಕ್ಯಾನಿಕಲ್ ವರ್ಕ್ಶಾಪ್ಸ್ ಯಾವ್ದಿದೆ ಅಲ್ಲಿ ಕೂಡ ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಅವ್ರಿಗೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ. ಇನ್ನು ಮೇಲೆ ಮಾಡಿಫೈಡ್ ಸೈಲೆನ್ಸರ್ ಮಾಡಿಕೊಡುವಂಥ ವರ್ಕ್ಶಾಪ್ಸ್ಗಳ ಮೇಲೂ ಕೂಡ ನಾವು ಪ್ರಕರಣವನ್ನ ದಾಖಲು ಮಾಡ್ತೀವಿ. ಅದೇ ರೀತಿ ಈ ಮಾಡಿಫೈಡ್ ಸೈಲೆನ್ಸರ್ ಬಳಸುವಂತಹ ಏನು ಯುವಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವರ ಮೇಲೂ ಕೂಡ ಇನ್ಮೇಲೆ ನಾವು ಪ್ರಕರಣಗಳನ್ನ ದಾಖಲಿಸ್ತೀವಿ. ಈಗಾಗಲೇ ಫೈನ್ ಮಾಡಿದ್ರೆ ಇನ್ನು ಮುಂದೆ FIR ಗಳನ್ನ ರಿಜಿಸ್ಟರ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಅಂಡರ್ 18 ಮೈನರ್ಸ್ ಏನಿದ್ದಾರೆ, ಮೈನರ್ಸ್ಗಳು ಅದನ್ನು ಒಂದು ಸ್ಪೆಷಲ್ ಡ್ರೈವ್ ಈ ಮಂತ್ ಆಫ್ ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ ಮಾಡುತ್ತೆ. ಅಂಡರ್ 18 ಯಾರು ಟೂ ವೀಲರ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅವರ ತಂದೆ ತಾಯಿಗಳ ಮೇಲೂ ಕೂಡ ನಾವು ಪೇರೆಂಟ್ಸ್ಗಳ ಮೇಲೆ, ಗಾರ್ಡಿಯನ್ಗಳ ಮೇಲೇನೂ ಕೂಡ ಪ್ರಕರಣವನ್ನ ದಾಖಲು ಮಾಡುತ್ತೆ. ಸೆಕ್ಷನ್ 199 ಮೋಟಾರ್ ವೆಹಿಕಲ್ ಆಕ್ಟ್ಸ್ ಪ್ರಕಾರ 25,000 ರೂಪಾಯಿ ಫೈನು ಮತ್ತೆ 3 ವರ್ಷ ಕಠಿಣ ಶಿಕ್ಷೆ ಇದೆ. ಹಾಗಾಗಿ ಪೇರೆಂಟ್ಸ್ ಆಗಿರ್ಬೋದು, ಗಾರ್ಡಿಯನ್ಸ್ ಆಗಿರ್ಬೋದು, ಅಂಡರ್ 18 ನೀವು ಮೈನರ್ ಚಿಲ್ಡ್ರನ್ಸ್ಗಳಿಗೆ ವೆಹಿಕಲ್ ಕೊಟ್ಟರೆ ಅದು ನೀವೇ ಜವಾಬ್ದಾರಿ ಆಗಿರ್ತೀರ. ಪೊಲೀಸ್ ಇಲಾಖೆ ಮುಂಬರುವಂಥ ದಿನಗಳಲ್ಲಿ ಅದನ್ನು ಕೂಡ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ಕ್ರಮವನ್ನು ಕೈಗೊಳ್ತೀವಿ. ಯಾಕಂತಂದ್ರೆ ಮೈನರ್ಸ್ಗಳಿಗೆ ಲೈಸೆನ್ಸು ಇರಲ್ಲ, ಮತ್ತೆ ಎಕ್ಸ್ಪೀರಿಯನ್ಸು ಇರಲ್ಲ, ಎಕ್ಸ್ಪರ್ಟೈಸು ಇರಲ್ಲ. ಸೊ ಆಕ್ಸಿಡೆಂಟ್ಸ್ಗಳಲ್ಲಿ ಹೆಚ್ಚು ಕಡಿಮೆ ಆಗಿ ಇದು ಆಯಿತು ಅಂತಂದ್ರೆ ಜನರಿಗೆ ಅದು ಲಾಸು, ತಂದೆ ತಾಯಿಗೇ ಲಾಸು. ಹಾಗಾಗಿ ತಂದೆ ತಾಯಿಯವರು ಕೂಡ ಮೈನರ್ಸ್ಗಳಿಗೆ ವೆಹಿಕಲ್ಗಳನ್ನ ಕೊಡಬೇಡಿ, ಕೊಟ್ಟಲ್ಲಿ ನೀವೇ ಜವಾಬ್ದಾರರಾಗ್ತೀರಾ. ಅದರ ಜೊತೆಗೆ ಬರುವಂತಹ ಫೆಬ್ರವರಿ 25 ಎಲ್ಲ ರೆಡಿ ಇದೆ ಅಲ್ಲ ನಮ್ದು. ಫೆಬ್ರವರಿ 20 DSP ಸಿಟಿ ಇದಲ್ಲ. ಸೊ ಫೆಬ್ರವರಿ 25 ಕೂಡ ನಾವು ಕಲಾಮಂದಿರದಲ್ಲಿ ಈ ಒಂದ್ ರೀತಿ ಅಪಘಾತಗಳನ್ನ, ಟೂ ವೀಲರ್ ಅಪಘಾತಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅವತ್ತೊಂದು ರೀತಿ ಮೇಳದ ರೀತಿ ಮಾಡ್ತಾ ಇದೆ. ಅವತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಹೆಲ್ಮೆಟ್ ವಿತರಣೆ ಆಗಿರ್ಬೋದು, ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ಜೊತೆಗೆ ಒಂದು ಮೇಳದ ತರ ಅದನ್ನ ಮಾಡಿಬಿಟ್ಟು ಟೂ ವೀಲರ್ಸ್ ಪರ್ಟಿಕ್ಯುಲರ್ಲಿ ಡ್ರೈವ್ ಮಾಡೋರಿಗೆ ವೆಹಿಕಲ್ ಸೇಫ್ಟಿ ಬಗ್ಗೆ ಆಗಿರ್ಬೋದು, ತಮ್ಮ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ಫೆಬ್ರವರಿ 25 ಇದೇ ನಮ್ಮ ಕಣಗಲ್ ಕಲಾಮಂದಿರದಲ್ಲಿ ಅದನ್ನ ಹಮ್ಮಿಕೊಂಡಿದೆ. ಅವಾಗಲೂ ಕೂಡ ಪೊಲೀಸ್ ಇಲಾಖೆ 2 ರೀತಿ ಇದರಲ್ಲಿ ಕೆಲಸ ಮಾಡುತ್ತೆ. ಒಂದು ತಿಳುವಳಿಕೆ ಮತ್ತೆ ಸಹಯೋಗ, ಸಹಕಾರ. ಎರಡನೇದು ಎನ್ಫೋರ್ಸ್ಮೆಂಟ್ ಆಕ್ಷನ್ಸ್. ಈ 2 ರೀತಿಯಲ್ಲಿನೂ ಕೂಡ ಅಪಘಾತಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮತ್ತೆ ಸಾರ್ವಜನಿಕರ ಜೀವ ರಕ್ಷಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಡೆಸ್ಟ್ರಾಯ್ ಆಯ್ತು ಇವಾಗ. ಇಟ್ ಈಸ್ ಇಲ್ಲಿಗಲ್. ವಾಟ್ ಎವರ್ ದೇ ವರ್ ಯೂಸಿಂಗ್ ಇಸ್ ಇಲ್ಲಿಗಲ್. ಹಾಗಾಗಿ ಅದನ್ನ ಡಿಸ್ಪೋಸ್ ಮಾಡಿ. सर उधर आ रहे
ಆ ಮೈಂದು ಸರಿ ಇದೀಗ